ಡೊನ್ನಿ ಹುಳದ ಕಾಳಜಿ ಭಾಳ ವಹಿಸಬೇಕ್ರಿ ವೀಕ್ಷಕರೇ. ಫಸ್ಟ್ ಮುನ್ನೆಚ್ಚರಿಕೆ ತಗೋಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಾಗ್ರಿ ನಿಂಗಪ್ಪ ಸುಲ್ಲದ ಸರ್ ಒಂದು ಕಮೆಂಟ್ ಮಾಡಿರ್ರಿ, ಕುಳೆ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ರಿ. ಕುಳೆ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ರಿ ಅರ್ಥಾತ್ ಕುಳೆ ಕಬ್ಬು ಲಾಭ ಹೆಂಗ್ ತಕ್ಕೋಬೇಕು ಅನ್ನೋದು ಅವ್ರು ಕೇಳ್ಯಾರ್ರಿ. ಕುಳೆ ಕಬ್ಬಿನ ಬಗ್ಗೆ ಈ ವಿಡಿಯೋದಾಗ ನಿಮ್ಗೆ ಹೇಳ್ಕೊಡ್ತೇನೆ. ನಮ್ಮ ಚಾನಲ್ ಯಾರು ಹೊಸಬರಾಗಿದ್ದಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮುಂದಿನ ವಿಡಿಯೋ ನೋಡ್ತಾ ಇರ್ರಿ. ಬರ್ರಿ ಶುರು ಮಾಡೋಣ. ಕುಳೆ ಕಬ್ಬಿನ ಮಾಹಿತಿ ಏನ ಫ್ರೆಂಡ್ಸ್, ಇದ್ರಾಗ 11 ಮಾಹಿತಿ ಇದಾವ್ರಿ, 11 ಪಾಯಿಂಟ್ ಅದಾವು. ಇವನ್ನ ಸರಿಯಾಗಿ ನೀವು ಕೇಳಿದ್ರಂದ್ರೆ ಇದ್ರಾಗ ಸ್ವಲ್ಪ ಇಲ್ಲ ಸ್ವಲ್ಪ ಐಡಿಯಾ ಸಿಗಬಹುದು, ಇಲ್ಲಾಂದ್ರೆ ಅನುಭವ ಸಿಗಬಹುದ್ರಿ. ಪೂರ್ತಿಯಾಗಿ ನೋಡ್ರಿ. ಪೈಲಾ ಪಾಯಿಂಟ್, ನಾವು ಹೊಲ ಹೆಂಗ್ ಉಳುಮೆ ಮಾಡ್ಕೋಬೇಕು, ಪವರ್ ನೇಗಲ ಹೆಂಗ್ ಹೊಡಿಬೇಕು, ರೂಟರ ಬಲರಾಮ ಹೆಂಗ್ ಮಾಡಬೇಕು, ಗೊಬ್ಬರ ಹೆಂಗ ಸಿಂಪಡಿಸಬೇಕು, ಮತ್ತು ಹೊಲ ಹೆಂಗ ಹದ ಮಾಡ್ಕೋಬೇಕು. ಇದು ಮೇನ್ ಇಂಪಾರ್ಟೆಂಟ್ ರೀ. ಯಾಕಂದ್ರ ಇದು 3 ವರ್ಷ ಕಬ್ಬ್ರಿ, ಯಾರು 4 ವರ್ಷ ಬಿಡ್ತಾರೆ. ಈ 3 ವರ್ಷ ಕಬ್ಬಿಗೆ ಸರಿಯಾಗಿ ನಾವು ಭೂಮಿ ಹದ ಮಾಡ್ಕೊಂಡ್ರನ ಇಳುವರಿ, ಕುಳೆ ಕಬ್ಬಿನ ಇಳುವರಿಗೆ ನಾವು ಮೆಟ್ಲ ಏರ್ಬಹುದ್ರಿ. ಯಾಕಂದ್ರ ಇದು ಸರಿಯಾಗಿ ನಾವು ಫೌಂಡೇಶನ್ ಸರಿಯಾಗಿ ಮಾಡ್ಕೊಲಿಲ್ಲ ಅಂದ್ರ, ನಾವು ಬೇಸಿಕ್ ನಮ್ಮದು ಸರಿ ಇಲ್ಲಂದ್ರ ನಾವ ಕುಳೆ ಕಬ್ಬಿನ ಇಳುವರಿ ಪಡ್ಕೊಳಕ ಸಾಧ್ಯ ಆಗುದಿಲ್ರಿ. ಯಾಕಾಗುಲ್ಲ? ಕಮ್ಮಿ ಬರಬಹುದು. ಇದನ್ನ ಬೇಸಿಕ್ ಚೀಸ್, ಇದನ್ನ ಸರಿಯಾಗಿ ನಾವು ಮಾಡ್ಕೊಂಡ್ವಿ ಅಂದ್ರ ಕುಳೆ ಕಬ್ಬಿನ ಇಳುವರಿ ನಾವು ತಕ್ಕೋಬಹುದ್ರಿ. ಏನ್ ಬೇಸಿಕ್ ಚೀಸ್ ಅಂದ್ರ ರೀ, ಪೈಲಾ ನಾವು ಹೊಡೆಸುವಾಗ ಪಲ್ಟಿ ನೇಗಲ ಸರಿಯಾಗಿ ಹೊಡೆಸ್ಬೇಕ್ರಿ, ಸ್ವಲ್ಪ ಆಳಾಗಿ ಹೊಡೆಸ್ಬೇಕು. ಯಾಕಂದ್ರ 3 ವರ್ಷ ಬರೋ ಕಬ್ಬಿಗೆ ಬೇರೆ ಸರಿಯಾಗಿ ಇಳಿಬೇಕ್ರಿ. ನಾವು ಮ್ಯಾಗ ಪಲ್ಟಿ ಮಾಡಿದ್ವಿ ಅಂದ್ರೆ 3 ವರ್ಷ ಕಬ್ಬ 2 ಕೂಳೆ ನಾವು ಸರಿಯಾಗಿ ತಕ್ಕೊಳಕ್ ಆಗುಲ್ರಿ. ಅದಕ್ಕಾಗಿ ಪಲ್ಟಿ ನೇಗ್ಲ ಸರಿಯಾಗಿ ಹೊಡೆಸ್ಬೇಕ್ರಿ. ಪಲ್ಟಿ ನೇಗ್ಲ ಆದ್ಮೇಲೆ ಬಲರಾಮ್, ಎಲ್ಲಾ ಕಡೆ ಬಲರಾಮ್ 2 ಸಲ ಆದ್ರೂ ಬಲರಾಮ ಕರೆಕ್ಟಾಗಿ ಹೊಡಿಬೇಕ್ರಿ, ಹದ ಮಾಡ್ಬೇಕು. ಬಲರಾಮ್ ಹೊಡೆದಿಂದ ಗೊಬ್ಬರ ಸರಿಯಾಗಿ ಹಾಕಬೇಕ್ರಿ. ಎಲ್ಲಾ ರೈತರ ಸಾವಯವ ಕೃಷಿ 100% ಮಾಡ್ತಾರೆ. ಯಾವ ರೈತ ನಾ ಸಾವಯವ ಕೃಷಿ ಮಾಡೋದಿಲ್ಲ ಅನ್ನೋರು ಯಾರೂ ಇಲ್ರಿ, ಎಲ್ಲರೂ ಕೃಷಿ ಮಾಡ್ತಾರ್ರಿ. ಯಾಕಂದ್ರ ಸಾವಯವ ಕೃಷಿ ನಾವು ಎಷ್ಟು ಸರಿಯಾಗಿ ಮಾಡ್ತೇವಲ್ಲ ಹೊಲದಾಗ ಅಷ್ಟ ಕಬ್ಬು ನಮ್ಮದ ಇಳುವರಿ ಹೆಚ್ಚು ಕೊಡ್ತತ್ರಿ. ಕರೆಕ್ಟ್ರಿ? ಯಾಕಂದ್ರ ಎಲ್ಲಾ ರೈತರು ಮಾಡೋದು ಸಾವಯವನ. ಪೈಲಾ ಕಬ್ಬು ಹಚ್ಚಬೇಕಾರ ಸಾವಯವ ಕೃಷಿ ಮೊದಲೇ ಸ್ಥಾನದಾಗ ಐತ್ರಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದದ ಐತಿ. ರೂಟರ್ ಫಸ್ಟ್ ಕ್ಲಾಸ್ 2 ಮೈ ರೂಟರ್ ಬಿಡಿಬೇಕ್ರಿ. 2 ಮೈ ರೂಟರ್ ಬಿಡದ ಏನ್ ಮಾಡ್ಕೋಬೇಕದೆಲ್ಲ ಸರಿ ಸಮ ಮಾಡಿ ಹದ ಮಾಡಿ ಕುಳೆ ಕಬ್ಬಿನ ಇಳುವರಿ ಬಗ್ಗೆ ಯೋಚಿಸಬಹುದ್ರಿ. 1ನೇ ಪಾಯಿಂಟ್ ಆತ್ರಿ. ಇನ್ನು 2ನೇ ಪಾಯಿಂಟ್, ಸಾಲ್ ಬಿಡುವಾಗ 4 ಫೂಟದಿಂದ ಅಧಿಕ, 4 ಬಿಡ್ರಿ, 5 ಬಿಡ್ರಿ, 6 ಬಿಡ್ರಿ, 4 ಫೂಟ್ ಹಿಂದ್ಗಡೆ ಬರುವಂಗಿಲ್ರಿ. 4 ಫೂಟ್ ಮ್ಯಾಲ ಬಿಡಬೇಕು. ಮತ್ತ ಸಸಿಂದ ಸಸಿ, ತರುವಿನಿಂದ ತರುವಿಗೆ 1.5 ಫೂಟ ಇಲ್ಲ 2 ಫೂಟ ಪಕ್ಕ ಅಂತರ ಇಡಬೇಕ್ರಿ. ಅಷ್ಟ ಅಂತರ ಇಟ್ರ ನಾವು ಕುಳೆ ಕಬ್ಬಿ ಹೋಗುಣ್ರಿ, ಇಲ್ಲಂದ್ರ ಹೋಗುದು ಬ್ಯಾಡ್ರಿ. ಅಷ್ಟ ಅಂತರ ಕಾಕೋಬೇಕ್ರಿ ನಾವು. 4ನೇ ಪಾಯಿಂಟ್ ಬಂದ್ಬಿಟ್ರಿ, ನೀರ ಸರಿಯಾಗಿ ಹಾಯ್ಬೇಕ್ರಿ. ಜಮೀನ ಉಬ್ಬಡ್ ಕಬ್ಬಡ್ ಅಂದ್ರ ಹೆಚ್ಚ ಕಮ್ಮ ಇರಬಾರ್ದ್ರಿ. ಎಲ್ಲ ಲೆವೆಲ್ ಆಗಿರ್ಬೇಕು ಜಮೀನು. ಇಳ್ಬಸ್ಕೈತಿ, ನಾ ಹಂಗ ಎಲ್ಲಾ ಮಾಡ್ನಿ, ನಾ ಕಬ್ಬ ತುಳಿದ್ನಿ, ಕಬ್ಬ ಹಚ್ಚನಿ ಅಂದ್ರ ನಮಗ ಇಳುವರಿ ಪಡ್ಕೊಳಕ್ ಆಗೋದಿಲ್ಲ. ಪಕ್ಕ ಹೊಲ ಲೆವೆಲಿಂಗ್ ಇರ್ಬೇಕ್ರಿ, ನೀರ್ ನಿತ್ ಹಾಯ್ಬೇಕ್ರಿ. ಅದ ಡ್ರಿಪ್ ಇರ್ಲಿ, ಇಲ್ಲ ನಾವು ಹೊಗನೀರ ಇರ್ಲಿ, ಇಲ್ಲ ನಿತ್ ನೀರ್ ಹಾಸೋದೋ ಇರ್ಲಿ, ಪಕ್ಕ ಹೊಲ ಸರಿ ಸಮ ಇತ್ತಂದ್ರ ನಮ್ಗ ಇಳುವರಿ ತಕ್ಕೊಳಕ್ ಏನೂ ಪ್ರಾಬ್ಲಮ್ ಇಲ್ರಿ. ಸರಿ ಸಮ ಇಲ್ಲಂದ್ರ ನಾವು ನೆನೆಸಿದ ಇಳುವರಿ ನಾವು ಕುಳೆ ಕಬ್ಬಿನಾಗ ತಕ್ಕೊಳಕ್ ಬರುದಿಲ್ಲ. ಅದಕ್ಕಾಗಿ ಹೊಲ ಸರಿ ಸಮ ಆಗಿರ್ಬೇಕ್ರಿ, ನೀರ್ ನಿತ್ ಹಾಯ್ಬೇಕು, ತನು ಕರೆಕ್ಟ್ ಇರಬೇಕು. ಫ್ರೆಂಡ್ಸ್, 5ನೇ ಪಾಯಿಂಟ್ ಬಂದ್ಬಿಟ್ಟ, ನಾವು ಮೊದಲನೇ ಕಬ್ಬ ಕಳಿಸಿದ ಮೇಲೆ ರೌಂದಿ ಬೆಳೆದಿರ್ಬೇಕು. ಇಲ್ಲಂದ್ರ 1 ಸಾಲ್ ಬಿಟ್ಟು 1 ಸಾಲ ತುಂಬಿರಬೇಕು. ಅದು ಇಲ್ಲಂದ್ರ ರೌಂದಿ ಕಟಿಂಗ್ ಮಾಡಿಸಿರ್ಬೇಕು. ಇವು 3ರಾಗ ಯಾವ್ದಾರ ಒಂದು ಕೆಲಸ ನಾವು ಕ್ಲಿಯರ್ ಆಗಿ ಮಾಡಿರ್ಬೇಕ್ರಿ. ಇನ್ನು 6ನೇ ಪಾಯಿಂಟ್, ಕೂಲಿ ಸರಿಯಾಗಿ ಕಡ್ದಿರ್ಬೇಕು.
ಕೋಲಿ ಕಡಿಯುವಾಗ ಜಮೀನು ಸಮ ಮಾಡಿರಬೇಕ್ರಿ. ಕೋಲಿ ಕಡಿದು ಮೇನ್ ಇಂಪಾರ್ಟೆಂಟ್ ಐತ್ರಿ. ಕೋಲಿ ಮಾತ್ರ ಸರಿಯಾಗಿ ಕಡ್ದಿರ್ಬೇಕ್ರಿ. ಇನ್ನು 7ನೇ ಪಾಯಿಂಟ್ ಬಂದ್ಬಿಟ್ರಿ. 7ನೇ ಪಾಯಿಂಟ್ ಯಾವಾಗಲೂ ನೀರು ಸರಿಯಾದ ಟೈಮ್ಗೆ ಹಾಸ್ಬೇಕ್ರಿ. 8ನೇ ಪಾಯಿಂಟ್ ರೀ, NPK ಸರಿಯಾಗಿ ನೋಡ್ಕೋಬೇಕ್ರಿ. NPK ಅಂದ್ರೆ ಏನ್ರಿ? ಒಂದು ಯೂರಿಯಾ, ಒಂದು ಫಾಸ್ಫರಸ್, ಇನ್ನೊಂದು ಪೊಟ್ಯಾಷ. ಇವು ಮೇನ್ ನಮ್ಮ ಹೊಲಕ್ಕೆ ಬೇಕಾದದ್ರಿ. ಈ ಗೊಬ್ಬರ ನಾವು ಸರಿಯಾಗಿ ನೋಡ್ಕೋಬೇಕ್ರಿ. ಹೊಲದಾಗ ಐತೋ ಇಲ್ಲೋ 2 ಟೈಮ್ ಆದ್ರೂ ಇದು ನಾವು ಕಬ್ಬಿಗೆ ಕೊಡ್ಬೇಕ್ರಿ. 9ನೇ ಪಾಯಿಂಟ್ ರೀ, ಸರಿಯಾಗಿ ಕಸ ತೆಗ್ಸಿರ್ಬೇಕ್ರಿ. ಕಸದಾಗ ಕಬ್ಬು ಬಿಡಬಾರ್ದು. ಎಲ್ಲ ತಾಕತ್ ಅದ ಜಗತೈತಿ. ಸರಿಯಾದ ಟೈಮ್ಗೆ 1 ಆಗಲಿ 2 ಆಗಲಿ ಕಸ ಸರಿಯಾಗಿ ತಕೊಂಡಿರ್ಬೇಕ್ರಿ. 10ನೇ ಪಾಯಿಂಟ್ ಬಂದ್ಬಿಟ್ರಿ, ಹ್ಯೂಮಿಕ್ ಆಸಿಡ್. ಇವನ ಕುಳೆ ಕಬ್ಬಿನ್ಯಾಗ ಸ್ಪ್ರೇ ಆಗಲಿ, ನೋಜಲ್ ಬಿಚ್ಚಿ ಡ್ರಿಚಿಂಗ್ ಮಾಡೋದಾಗಲಿ ನಾವು ಮಾಡಬಾರ್ದ್ರಿ. ಯಾಕೆ ಮಾಡಬಾರ್ದಂದ್ರೆ ಆಲ್ರೆಡಿ ಕುಳೆ ಕಬ್ಬ ಭಾಳ ಕುಳೆ ಹೇಳ್ತತ್ರಿ ಮರಿಗಳು. ಮತ್ತು ಅದ್ರಾಗ ನಾವು ಅದನ್ನಟ್ಟು ಮಾಡಿದ್ವಿ ಅಂದ್ರೆ ಭಾಳ ಕುಳೆ ಹೇಳ್ತತ್ರಿ. ಮತ್ತು ಸರಿಯಾಗಿ ನಾವು ಬೇಕಾದಂಥ ಕಬ್ಬುಗಳು ನಮಗೆ ಸಿಗುದಿಲ್ಲ. ಎಲ್ಲ ಮರಿ ಸಾಯ್ತಾವು. ಜಮೀನು ತಾಕತ್ ಹೀರಿಕೆಸಿಂದ ಮರಿ ಹೆಚ್ಚಿನ ಸಂಖ್ಯೆ ಒಡಿಸಿಕೊಡ್ತೈತಿ. ಅತ್ತ ಹೆಚ್ಚಿನ ಸಂಖ್ಯಾಗ ನಮ್ಮ ಮರಿಗಳು ಬಂದು ಅಂದ್ರೆ ಅವು ಮರಿಗಳು ಎಲ್ಲ ಉಳಿದಿಲ್ರಿ. ಅದು ಏನು ಬರ್ತೈತಿ ಅಷ್ಟೇ ಬರಲಿ. 10-15ಕ್ಕಿಂತ ಜಾಸ್ತಿ ಇಲ್ಲ ಒಳಗಡೆ ಇದ್ರೆ ಪರವಾಗಿಲ್ರಿ. ಅದು ನಮ್ಮ ಸರಿಯಾದ ಇಳುವರಿ ಕೊಡ್ತತ್ರಿ. 11ನೇ ಪಾಯಿಂಟ್ ರೀ, ಸರಿಯಾಗಿ ಬಿಸಿಲ ಗಾಳಿ ಅದ್ರಾಗೆಲ್ಲ ಚಂದಂಗೆ ಹವಾ ಆಡುವಂಗ ನಾವು ಮೈಂಟೆನೆನ್ಸ್ ಮಾಡಬೇಕ್ರಿ. ಇಲ್ಲ ಕಳಿಗೆ ಇರಿಸ್ಬೇಕ್ರಿ, ಇಲ್ಲ ತಳ ಬಿಡಿಸ್ಕೋಬೇಕು. ಒಟ್ಟು ಏನೇ ಆಗಲಿ ನಾವು ರೈತರ ನಮಗೆಲ್ಲ ಅದು ಗೊತ್ತೈತಿ. ಗಾಳಿ ಬಿಸಿಲ ಸರಿಯಾಗಿ ನಮ್ಮ ಕಬ್ಬಿನ ಮೇಲೆ ಬೀಳ್ಬೇಕ್ರಿ. ಫ್ರೆಂಡ್ಸ್, ನಿಮಗೆ 11 ಪಾಯಿಂಟ್ ಅಂತ ಹೇಳೇನ್ರಿ, ಇಂಪಾರ್ಟೆಂಟ್ ನಾನು ಮರ್ತ ಬಿಟ್ಟನು. 12ನೇ ಪಾಯಿಂಟ್ ಏನಂದ್ರೆ ರೀ, ಡೊಣ್ಣಿ ಹುಳ. ಡೊಣ್ಣಿ ಹುಳದ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಾಗಬೇಕ್ರಿ. ನಾ ಸರಿಯಾದ ಟೈಮ್ದಾಗ ವಿಡಿಯೋ ಮಾಡಕತ್ತನು. ಡೊಣ್ಣಿ ಹುಳದ ಬಗ್ಗೆ ಮುನ್ನೆಚ್ಚರಿಕೆ ತಗೋಲಿಲ್ಲ ಅಂದ್ರೆ ನಾವು ಸರಿಯಾದ ಇಳುವರಿ ತಗೊಳಕಾಗಲ್ರಿ. ಚಾಲು ಆಗಿಬಿಡ್ತೈತ್ರಿ ಡೊಣ್ಣಿ ಹುಳ. ಅದಕ್ಕೆ ಪೈಲ ಮುನ್ನೆಚ್ಚರಿಕೆ ನಾವು ವಹಿಸಬೇಕ್ರಿ. ಅದ್ರ ಕಾಳಜಿ ವಹಿಸಬೇಕು. ಲಾಸ್ಟ್ದಾಗ ಹೇಳೋದು ಏನಂದ್ರೆ ರೀ, ನಾವು ಯಾವುದೇ ಇಳುವರಿ ಪಡ್ಕೋಬೇಕಾದ್ರೆ ನಮ್ಮ ಹೊಲ 100% ಲೆವೆಲ್ ಆಗಿರ್ಬೇಕ್ರಿ. ಇಳ್ಬಸ್ಗಿರಬಾರ್ದು. ನೀರು ನಿತ್ ಹಾಯ್ಬೇಕು. ಟೈಮ್ ಟು ಟೈಮ್ ನಾವು ನೀರು ಹಾಸ್ಕೋಬೇಕು. ಅದಕ್ಕೆ ಮಾಡುವಂಥದ್ದೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ಕುಳೆ ಕಬ್ಬಿನ ಇಳುವರಿ 100% ತಕ್ಕೋಬಹುದ್ರಿ. ಈ ಮಾಹಿತಿ ನಿಮಗೆ ಹೆಂಗೆ ಅನಿಸೈತ್ರಿ? ಈಗ ಸರ್ ಕೇಳಿದ್ದ ಕುಳೆ ಕಬ್ಬಿನ ಮಾಹಿತಿ ಹೇಳ್ರಿ ಅಂತ. ಕುಳೆ ಕಬ್ಬಿನ ಮಾಹಿತಿ ಅಂತೂ ನಿಮಗೆ ಹೇಳಿ ನಾನು. ಕುಳೆ ಕಬ್ಬಿನಾಗ ಇಷ್ಟೆಲ್ಲ ನಾವು ಮಾಡ್ಕೊಂಡು ಹೋದ್ರೆ ನಾವು ಕುಳೆ ಕಬ್ಬಿನ ಇಳುವರಿ ತಕ್ಕೋಬಹುದ್ರಿ. ಇನ್ನೊಂದು ಪಾಯಿಂಟ್ ಏನಂದ್ರೆ ರೀ, ನಾವು ಗಳೆಗಾಡ ಅಂದ್ರೆ ಪಲ್ಟಿ ನೇಗಲ ಆಗಲಿ ರೂಟರ್ ಆಗಲಿ ಏನೋ ಮಾಡಿದ್ವಿ ಅಂದ್ರೆ ಆ ನೇಗಲ ಆಗಲಿ ಬಲರಾಮ ಆಗಲಿ 4 ಕಾರ್ನರ್ದಾಗ ಹತ್ತುದಿಲ್ರಿ. ಕರೆಕ್ಟಾಗಿ ಇಳಿಸಿ ಹೊಡಿಯುವಾಗ 4 ಕಾರ್ನರ್ ಟೈಟ್ ಆಗಿರ್ತೈತಿ. ನಾವು ಗುದಲಿಂದ ಹಡ್ಡಿ ತಗೋಬೇಕು. ಅದನ್ನು ಹದ ಮಾಡ್ಕೋಬೇಕು. ಎಲ್ಲ ಕಡೆ ಕ್ಲಿಯರ್ ಆಗಿ ನಾವು ಮಾಡ್ಕೊಂಡ್ರೆ ನಾವು ಕುಳೆ ಕಬ್ಬಿನ ಇಳುವರಿ 100% ನಾವು ತಕ್ಕೋಬಹುದ್ರಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಹೇಳಿಕೊಟ್ಟೇನ್ರಿ. ನನಗೆ ತಿಳಿದಷ್ಟ ಈ ಥರ ಏನಾರ 1-2 ಮಾತು ಬಿಟ್ಟಿದ್ರು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟು ಮಾಡ್ರಿ ನಾವು ಕುಳೆ ಕಬ್ಬಿನ ಇಳುವರಿ ಸರಿಯಾಗಿ ತಕ್ಕೋಬಹುದ್ರಿ. ಕುಳೆ ಕಬ್ಬಿನ ಮಾಹಿತಿ ಇದೈತ್ರಿ. ಹ್ಯೂಮಿಕ್ ಆಸಿಡ್ ನಾವು ಕುಳೆ ಕಬ್ಬಿನ್ಯಾಗ ಮಾಡೋದು ಬೇಕಾಗಿಲ್ರಿ. ಅದನ್ನ ಮಾಡಿದ್ವಿ ಅಂದ್ರೆ ಮರಿ ಸಾಕಷ್ಟು ಹೊಡಿತೈತಿ. ಜಮೀನು ತಾಕತ್ತೆಲ್ಲ ತಗೊಂಡ್ ಬಿಡ್ತೈತಿ. ನಿಮಗೆ ಬಂದ ಮರಿಗಳೆಲ್ಲ ಇಳುವರಿ ಕೊಡೋದಿಲ್ಲ, ಕಬ್ಬು ಆಗೋದಿಲ್ಲ. ಫ್ರೆಂಡ್ಸ್, ಇದು ಮಾಹಿತಿ ಇಷ್ಟ ಆತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ನೋಡ್ತಾ ಇರ್ರಿ. ಜೈ ಹಿಂದ್.